माजी खासदार रमेश कत्ती यांनी हुक्केरी वीज सहकारी तसेच डीसीसी बँक निवडणुकीत जातीय राजकारण करून वाल्मिकी समाजाबद्दल अवमानकारक वक्तव्य केल्याचा निषेध वाल्मिकी समाजाचे नेते सुरेश गव्हन्नवर यांनी व्यक्त केला। सोमवारी बेळगाव येथील प्रवासी निवासात आयोजित पत्रकार परिषदेत ते बोलत होते। जिल्हा पालकमंत्री सतीश जारकिहोळी हे बुद्ध बसव आंबेडकर यांच्या तत्वज्ञानावर समाज घडवण्याचे कार्य करत आहेत। मात्र रमेश कत्ती यांनी जातीयतेचे राजकारण करून वाल्मिकी समाजाला कमी लेखण्याचा प्रयत्न केला हे दुर्दैवी असल्याचे ते म्हणाले। ತಾವೆಲ್ಲ ಗಮನಿಸಬಹುದು ವಿಡಿಯೋದಲ್ಲಿ ರಮೇಶ್ ಕತ್ತಿ ಅವರು ಕೊಟ್ಟಂತ ಏನು ಅವಹೇಳನಕಾರಿ ಹೇಳಿಕೆ ಇಡೀ ಸಮುದಾಯವನ್ನು ಆಕ್ರೋಶಕ್ಕೀಡಾಗಿದೆ। ಮತ್ತೆ ಅವರ ಏನು ಕರಾಳ ಮುಖವನ್ನು ಇಡೀ ರಾಜ್ಯದ ಜನತೆ ಮುಂದೆ ಬಿಚ್ಚಿಟ್ಟಿದ್ದಾರೆ। ಈ ಪ್ರಕರಣದಿಂದಾಗಿ ಇಡೀ ನಿನ್ನೆ ಸಂಜೆ 6 ರಿಂದ 7 ಗಂಟೆ ಒಳಗಡೆ ನಾವು ಬೆಳಗಾವಿ ಪೊಲೀಸ್ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ನಾವು ವ್ಯಕ್ತಿಗೆ ಹೋಗಿ ಅಲ್ಲಿ ಜಾತಿ ನಿಂದನೆ ಪ್ರಕರಣದ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ರಮೇಶ್ ಕತ್ತಿ ಅವರ ಮೇಲೆ ನಾವು ದೂರನ್ನು ಕೊಟ್ಟಿದ್ದೀವಿ। ಮತ್ತೆ ನಿನ್ನೆ ಒಂದು ಏನಿಲ್ಲ ಅಂದ್ರೂ ಕೂಡ ಅತಿ ವೇಗದಲ್ಲಿ ನಮಗೆ ಎಫ್ಐಆರ್ ಕಾಪಿಯನ್ನು ಕೊಟ್ಟಿದ್ದಾರೆ। ಆ ಸಮಯದಲ್ಲಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಬಂದು ಸಹಕರಿಸಿ ಮಾಧ್ಯಮದಲ್ಲಿ ಎಫ್ಐಆರ್ ಕಾಪಿ ಆಗಿರಬಹುದು ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ತಲುಪಿಸುವ ಒಂದು ಕೆಲಸ ಮಾಡಿದ್ದೀರಾ। ಮತ್ತೆ ಈ ಎಫ್ಐಆರ್ ಕಾಪಿ ರಮೇಶ್ ಕತ್ತಿ ಅವರನ್ನ ಈ ಏನು ಅಟ್ರಾಸಿಟಿ ಕಾಯ್ದೆಯಡಿ ನಾವು ಪ್ರಕರಣ ದಾಖಲಿಸಿದ್ದು ಇದನ್ನ ನೀವು ಈ ಕೇಸನ್ನ ಲೂಸ್ ಮಾಡೋ ಅವಶ್ಯಕತೆ ಇಲ್ಲ ನೀವು, ಯಾಕಂದ್ರೆ ಕೇಸು ಬಹಳ ಸಾಕ್ಷ್ಯಾಧಾರಗಳು ಕೂಡ ಸ್ಟ್ರಾಂಗ್ ಅದಾವ। ಆತ ಮಾತಾಡಿದ್ರು ಕೂಡ ಇಡೀ ರಾಜ್ಯದ ಜನತೆಗೆ ಮುಜುಗರ ಉಂಟು ಮಾಡುವ ಕೆಲಸ ಮಾಡಿದ್ದಾರೆ। ಸರ್ವ ಸಮುದಾಯಕ್ಕೂ ಕೂಡ ಆ ರಮೇಶ್ ಕತ್ತಿ ಅವರು ಬೇಸರಾಗಿದ್ದಾರೆ। ಯಾಕಂದ್ರೆ ಏನೆಲ್ಲ ಮಾತಾಡ್ತಾ ಬಂದ್ರು ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಕುಟುಂಬದ ಬಗ್ಗೆ ಜಾರಕಿಹೊಳಿ ಅಂದ್ರೆ ಯಾಕೆ ಟಾರ್ಗೆಟ್ ಮಾಡಿದಂದ್ರೆ ವಾಲ್ಮೀಕಿ ನಾಯಕ ಸಮುದಾಯ ನಿಟ್ಟಿನಲ್ಲಿ ಅವ್ರನ್ನ ಈ ರೀತಿ ಟಾರ್ಗೆಟ್ ಮಾಡಿ ಅವರು ಏನೇನೋ ಮಾತಾಡ್ತಾ ಬಂದ್ರು। ನಮಗೆ ಅಷ್ಟೇ ಆಕ್ರೋಶ ಬಂದ್ರು ಕೂಡ ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರ ಒಂದು ಸಹನೆ ಅವರ ಒಂದು ಅವರಲ್ಲಿ ಇರುವಂತ ಸಿದ್ಧಾಂತ ಮತ್ತೆ ಸರ್ ನಮ್ಮ ಎಲ್ಲ ಪಕ್ಷಾತೀತವಾಗಿ ಯಾವುದೇ ನಮ್ಮ ಸಮುದಾಯದ ನಾಯಕರಾಗಿರಲಿ ಅವರಿಗೆ ತುಳಿಯುವಂಥದ್ದಾಗಿರ್ಬೋದು ಮತ್ತೆ ಈ ರೀತಿ ಸಮುದಾಯವನ್ನ ಕೆಳಮಟ್ಟದಲ್ಲಿ ನೋಡುವಂತ ಇಂಥ ನೀಚ ಬುದ್ಧಿ ಇರುವಂತ ನಾಯಕರಿಗೆ ಬುದ್ಧಿ ಕಲಿಸುವ ನಿಟ್ಟಿನಲ್ಲಿ ನಿಮ್ಮ ಪ್ರಕರಣ ದಾಖಲು ಮಾಡಿದ್ದೀವಿ। ಮತ್ತೆ ಆದಷ್ಟು ಬೇಗ ಅವರ ಬಂಧನ ಆಗಬೇಕು, ಯಾವುದೇ ಕಾರಣಕ್ಕೂ ಅವರಿಗೆ ಜಾಮೀನು ಸಿಗಬಾರದು। ಕ್ಯಾಂಪ್ ಪೊಲೀಸ್ ಠಾಣೆ ಆಗಿರ್ಬೋದು ಮತ್ತು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಮತ್ತು ಕೋರ್ಟ್ ನ್ಯಾಯಾಲಯ ನಮಗೆ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕು। ಇಲ್ಲಾಂದ್ರೆ ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡ್ತೀವಿ। ಇಡೀ ರಾಜ್ಯಾದ್ಯಂತ ಹೋರಾಟ ಕರೆ ಕೊಟ್ಟಿದ್ದಾಗಿದೆ। ಎಲ್ಲ ರಾಜ್ಯದಲ್ಲೂ ತಾಲೂಕುಗಳು ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆ ತಾಲೂಕುಗಳು ಕೂಡ ಹೋರಾಟ ಪ್ರಾರಂಭ ಆಗಿದೆ। ಇನ್ನೂ ಹೋರಾಟ ನಿರಂತರವಾಗಿ ಸಾಗ್ತದೆ। ರಮೇಶ್ ಕತ್ತಿ ಅವರ ಬಂಧನ ಆಗೋವರೆಗೂ ಸಮುದಾಯ ಹಿಂದೆ ಸರಿಯಾಗಿಲ್ಲ। ಇವತ್ತು ತಾವು ಗಮನಿಸ್ತಾ ಇದ್ದೀರಾ ಬೆಳಗಾವಿ ಜಿಲ್ಲಾ ಇವತ್ತು ನಮ್ಮ ಸಮುದಾಯ ಎಲ್ಲ ಮುಖಂಡರು ಇವತ್ತು ಸುರೇಶ್ ಗವರ್ನವರಾಗಿರ್ಬೋದು ಮತ್ತೆ ನಮ್ಮ ಶೇಖರ್ ಕಾಳೆಯವರಾಗಿರ್ಬೋದು ಮಂಜುನಾಥ್ ಚಿಕ್ಕಲ್ದಿನಿಯವರಾಗಿರ್ಬೋದು ಮತ್ತೆ ನಮ್ಮ ಹಿರಿಯ ಮುಖಂಡರಾದ ಬಾಳೇಶಣ್ಣ ದಾಸನಟ್ಟಿ ಅವರಾಗಿರ್ಬೋದು ಮತ್ತೆ ಹಲವು ನಾಯಕರು ಇವತ್ತು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ। ಇಲ್ಲಿ ಬರೀ ನಾಯಕರಿದ್ದಾರೆ, ಪ್ರತಿಯೊಬ್ಬರ ಹಿಂದೆ ಕೂಡ ಅವರ ತಂಡ ಇದೆ, ಸಮುದಾಯ ಇದೆ, ಅವರ ಶಕ್ತಿ ನಿಮಗೆ ಗೊತ್ತಿಲ್ಲ। ಅವ್ರನ್ನ ಆಕ್ರೋಶಕ್ಕೆ ಈಡಾಗಿ ಮಾಡಿದ್ರೆ ನೀವು ನಮ್ಮ ಈ ಎಲ್ಲ ನಾಯಕರು ಬೀದಿಗೆ ಇಳಿದ್ರೆ ರಮೇಶ್ ಕತ್ತಿ ಅವರನ್ನ ಬೆವರುಳಿಸುವಂತ ಕೆಲಸ ನಾವು ಮಾಡ್ತೀವಿ। ಇದಕ್ಕೆ ಯಾವುದೇ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಯಾರೇ ಇರಲಿ ಅವ್ರನ್ನ ಉಳಿಸುವಂತ ಕೆಲಸ ಆಗಬಾರ್ದು। ಆಗಿದ್ದೇ ಅದಲ್ಲಿ ಇಡೀ ರಾಜ್ಯದಲ್ಲಿ ಅಂತ ನಾಲಾಯಕರಿಗೆ ಬುದ್ಧಿ ಕಲಿಸುವಂತ ಕೆಲಸ ಸರ್ವ ಸಮುದಾಯದ ಜನ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ। ಈಗ ನೀವು ವಾಲ್ಮೀಕಿ ಸಮುದಾಯದ ಜಾರಕಿಹೊಳಿ ಬಗ್ಗೆ ಹೇಳಿದ್ರೆ ಅವರು ಎಸ್ಸಿ ಸಮಾಜ ಇಡೀ ರಾಜ್ಯದ ಎಲ್ಲಾ ಮೂಲೆಗಳಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು। ಅವ ಬಹಳ ಹಗುರವಾಗಿ ಅವನಿಗೆ ಬಾಯಿಗೆ ಬಂದಂತೆ ನಮ್ಮ ಸಮಾಜದ ಎಸ್ಸಿ ಸಮಾಜದ ಕುರಿತು ಬಹಳ ಹಗುರವಾಗಿ ಮಾತಾಡಿದನು। ಹಾಗಾಗಿ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡಲೇ ಅವನನ್ನು ಬಂಧನ ಮಾಡಬೇಕು। ಈಗಾಗಲೇ ಹಲವಾರು ಸ್ಟೇಷನ್ಗಳಲ್ಲಿ ಅವನ ವಿರುದ್ಧ ಅಟ್ರಾಸಿಟಿ ಕೇಸ್ ಬುಕ್ ಆಗಿರೋದ್ರಿಂದ ಅವನು ಯಾವುದೇ ಮುಲಾಜಿಲ್ಲದೆ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿದನೆ ಅವನನ್ನು ಕೂಡಲೇ ಬಂಧನ ಮಾಡಬೇಕು। ಏನಾದರೂ ಅವನ ಬಂಧನ ಮಾಡಲೇ ಇಲ್ಲ ಅಂತಂದ್ರೆ ಮುಂದಿನ ಹೋರಾಟದ ರೂಪುರೇಷೆಗಳು ಬೇರೆಯಾಗಿರ್ತವೆ। ಆ ಹೋರಾಟದ ರೂಪುರೇಷೆಗಳಲ್ಲಿ ಏನಾದರೂ ಧ್ವಂಸಗಳಾದರೆ, ಏನಾದರೂ ಕೃತ್ಯಗಳಾದರೆ ಆ ಕೃತ್ಯಕ್ಕೆ ಸರ್ಕಾರನೇ ಹೊಣೆ ಆಗಬೇಕಾಗುತ್ತೆ, ಜಿಲ್ಲಾ ಆಡಳಿತನ ಹೊಣೆ ಆಗಬೇಕಾಗುತ್ತೆ।
ಹಾಗಾಗಿ ಕೂಡಲೇ ಆ ಒಂದು ಹೇಳಿಕೆಯನ್ನು ನೀಡಿರುವಂತಹ ರಮೇಶ್ ಕತ್ತಿಯನ್ನ ಅವನ ಜೊತೆಯಲ್ಲಿ ಹಲವಾರು ರಾಜಕಾರಣಿಗಳಿದ್ದಾರೆ. ಲಕ್ಷ್ಮಣ್ ಸವದಿಯು ಕೂಡ ಅಲ್ಲಿದ್ದಾನೆ, ಮಹಂತೇಶ್ ದೊಡ್ಡಗೌಡ ಅವರು ಕೂಡ ಅಲ್ಲಿದ್ದಾರೆ. ಇವರೆಲ್ಲರೂ ಆ ಒಂದು ಜಾತಿಯ ನಿಂದನೆಯನ್ನ ಮಾಡುವಾಗ ತಾವೆಲ್ಲರೂ ಬಾಯಿ ಬಿಡ್ಕೊಂಡು ಹಂಗೆ ನೋಡ್ತಾ ಇದ್ದಾರೆ. ನಮ್ಮ ಸಮಾಜ ಇಡೀ ದೇಶಕ್ಕೆ, ವಿಶ್ವಕ್ಕೆ ಗೊತ್ತು. ಬ್ರಿಟಿಷರ್ ಕಾಲದಿಂದಲೂ ಕೂಡ ಸಮಾಜ ನೋಡಿರಬಹುದು ನೀವು. ಸಿಂಧೂರ್ ಲಕ್ಷ್ಮಣ್ ಆಗಿರಬಹುದು, ಮದಕರಿ ನಾಯಕರಾಗಿರಬಹುದು, ಹಲವಾರು ನಮ್ಮ ವೀರಶೂರರು ಆಳಿದಂತ ನಾಡು. ಈ ನಾಡಿನಲ್ಲಿ ನಮ್ಮ ಸಮಾಜದ ಬಗ್ಗೆ ಇಷ್ಟೊಂದು ಕೀಳವಾಗಿ ಮಾತನಾಡುವಂತ ಇಂಥ ವ್ಯಕ್ತಿಗಳು ಇವರು ಯಾರೋ ಕೂಡ ಸಮಾಜವನ್ನ ಸುಧಾರಣೆ ಮಾಡಲಿಕ್ಕೆ ಬಂದವರಲ್ಲ. ಮುಂದೊಂದು ಬಣ್ಣ, ಹಿಂದೊಂದು ಬಣ್ಣ. ಇತ್ತೀಚಿನ ಚುನಾವಣೆ ನೀವು ನೋಡಿರಬಹುದು. ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯಲ್ಲಿ ಇವರು ಜಾತಿಯುತವಾಗಿ ರಾಜಕೀಯ ಮಾಡಕ್ಕೆ ಹೊರಟಂತ ಒಂದು ವ್ಯಕ್ತಿ. ಇವು ಯಾವ ಸಮಾಜನೂ ಕೂಡ ಸುಧಾರಣೆ ಮಾಡಿಲ್ಲ. ಇಂಥದನ್ನ ರಾಜಕೀಯ ಮಾಡೋದು ಬಿಟ್ಟು ಸಮಾಜದ ಒಡೆಯುವಂತ ಕೆಲಸವನ್ನ ಮಾಡುತ್ತಿರುವ ರಮೇಶ್ ಕತ್ತಿಗೆ ನಮ್ಮ ಎಲ್ಲ ರಾಜ್ಯದ ಸಮಾಜದ ಪರವಾಗಿ ಇವರಿಗೆ ಧಿಕ್ಕಾರವನ್ನು ಹೇಳ್ತೀವಿ. ನೀವು ಹಗುರವಾಗಿ ಮಾತಾಡೋದನ್ನು ನಿಲ್ಲಿಸಬೇಕು. ನೀವೇನಾದರೂ ಈ ರೀತಿ ನಮ್ಮ ಸಮಾಜದ ಬಗ್ಗೆ ಹಗುರವಾಗಿ ಮಾತಾಡುವಂತ ಮಾತುಗಳನ್ನು ನೀವೇನಾದರೂ ಮಾತಾಡ್ತಾ ಮುಂದೇನಾದರೂ ಹೋದ್ರೆ ನಾವು ನಿಮ್ಮ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ತಯಾರಿದ್ದೀವಿ. ಮುಂದಿನ ಪರಿಣಾಮ ರಮೇಶ್ ಕತ್ತಿ ಅವರೇ, ನೀವು ಬಹಳಷ್ಟು ವಿಚಾರ ಮಾಡಿ ಬಹಳಷ್ಟು ಯೋಗ್ಯತೆಯಿಂದ ಮಾತಾಡಬೇಕು. ಏನಾದರೂ ನಾಲ್ಗೆ ಹೆರಿ ಬಿಟ್ಟಿರದೆ ಆದರೆ ನಾವು ಕೂಡ ಎಲ್ಲದಕ್ಕೆ ರೆಡಿ ಇದೀವಿ. ನಿನ್ನ ಒಟ್ಟ ಮೀಸಿ ಇಲ್ಲ, ನಮ್ಮೂ ಕೂಡ ಮೀಸಿ ಇದಾವೆ. ನಾವು ಕೂಡ ಮೀಸಿ ತಿರುಗಲಿಕ್ಕೆ ರೆಡಿ ಆಗಿದ್ದೀವಿ. ನಿನ್ನ ಮೀಸಿ ಅಷ್ಟೇ ಇಲ್ಲ, ನಾವು ಕೂಡ ಮೀಸಿ ಹೊತ್ತು ಗಂಡಸರು. ನೀನು ಯಾವುದೇ ರೀತಿಯಿಂದ ಪದೇ ಪದೇ ಜಾತಿ ಬಗ್ಗೆ ಏನಾದರೂ ಹೇಳಿಕೆಯನ್ನು ನೀಡಿದರೆ ನಾವು ಇನ್ನು ಮೇಲೆ ಸುಮ್ಮನೆ ಇರಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಮಾತನ್ನು ತಮಗೆ ಹೇಳಲಿಕ್ಕೆ ಇಚ್ಛಿಸ್ತೀನಿ. ते पुढे म्हणाले की जिल्हा प्रशासन व पोलीस विभागाने तात्काळ रमेश कत्ती यांना अटक करावी. आम्हालाही मिशा आहेत, समाजाच्या सन्मानासाठी लढा देऊ असा इशाराही त्यांनी दिलाय. संकल्प शिंदे, KMM मराठी, बेळगाव.